ಆಲ್ಮೋಸ್ಟ್ ಎಲ್ಲರೂ ಸ್ಕ್ರಿಪ್ಟೆಡ್ ಶೋ ಅಂತಾನೆ ಹೇಳ್ತಾರೆ. ಜನರಲ್ಲಿ ಕೆಲವರಲ್ಲಿ ಇದು ಸ್ಕ್ರಿಪ್ಟೆಡ್ ಶೋ ಅನ್ಸಿದ್ರೆ ಇನ್ನ ಕೆಲವರಿಗೆ ಇಲ್ಲ ಅಂತ ಅನ್ಸಿದೆ. ಆದ್ರೆ ಈಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ನ ಆಲ್ಮೋಸ್ಟ್ ಎಲ್ಲರೂ ಸ್ಕ್ರಿಪ್ಟೆಡ್ ಶೋ ಅಂತಾನೆ ಹೇಳ್ತಾರೆ. ಇನ್ನು ಅಲ್ಲಿ ಹೋಗಿ ಬರೋ ಸ್ಪರ್ಧಿಗಳಿಗೆ ಮೊದಲು ಕೇಳೋ ಪ್ರಶ್ನೆನೆ ಇದು ಸ್ಕ್ರಿಪ್ಟೆಡ್ ಅಂತ. ಅವರು ಇದಕ್ಕೆ ಇಲ್ಲ ಅಂತಾನೆ ಆನ್ಸರ್ ಮಾಡ್ತಾರೆ. ಜನರಲ್ಲಿ ಕೆಲವರಲ್ಲಿ ಇದು ಸ್ಕ್ರಿಪ್ಟೆಡ್ ಶೋ ಅನ್ಸಿದ್ರೆ ಇನ್ನ ಕೆಲವರಿಗೆ ಇಲ್ಲ ಅಂತ ಅನ್ಸಿದೆ. ಇದು ಮೊದಲ ಸೀಸನ್ ನಿಂದ ಇಲ್ಲಿವರೆಗೂ ಕಾಡೋ ಪ್ರಶ್ನೆ ಆಗಿದೆ. ಆದ್ರೆ ಈಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ. ಮನೆಯಲ್ಲಿ ಯಾರು ಏನ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಹೇಳ್ತಿದ್ದಾರೆ. ಹಾಗಿದ್ರೆ ಏನಿದ್ರ ಸ್ಟೋರಿ ಅಂತ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಹೊಸ ಹೊಸ ಟಾಸ್ಕ್ ಗಳನ್ನ ನೀಡಲಾಗುತ್ತೆ. ಈ ಮನೆಯಲ್ಲಿ ದಿನಸಿ ಪಡಿಬೇಕು ಅಂದ್ರೂ ಅದಕ್ಕೆ ಟಾಸ್ಕ್ ಅಥವಾ ಏನಾದ್ರೂ ಫನ್ ಆಕ್ಟಿವಿಟಿ ಮಾಡಬೇಕು. ಅದರಲ್ಲಿ ವಿನ್ ಆದ್ರೆ ಮಾತ್ರ ಮನೆಗೆ ದಿನಸಿ ಸಾಮಗ್ರಿ ಬರುತ್ತೆ. ಈಗ ಬಿಗ್ ಬಾಸ್ ಇದೇ ದಿನಸಿ ಸಾಮಗ್ರಿ ಪಡೆಯಲು ಸ್ಪರ್ಧಿಗಳಿಗೆ ಒಂದು ಸ್ಕ್ರಿಪ್ಟ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಫನ್ ಇರಲಿ ಎಂಬ ಕಾರಣಕ್ಕೆ ಮನೆಯವರಿಗೆ ಬಿಗ್ ಬಾಸ್ ಈಗ ಸ್ಕ್ರಿಪ್ಟ್ ಟಾಸ್ಕ್ ಅನ್ನ ನೀಡಿದ್ದಾರೆ. ಇದರಲ್ಲಿ ಮನೆಯವರು ಏನ್ ಮಾಡಬೇಕು, ಹೇಗ್ ಇರ್ಬೇಕು ಅಂತೆಲ್ಲ ಬಿಗ್ ಬಾಸ್ ಹೇಳಿದ್ದಾರೆ. ಇದರಲ್ಲಿ ಮುಂಜಾನೆ ಎಲ್ಲರೂ ಎದ್ದಾಗಿನಿಂದ ನಂತರದ ಎಲ್ಲಾ ಸಮಯ ಹೇಗೆ ನಡ್ಕೋಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಬೆಳಗ್ಗೆ ಮುಂಜಾನೆ ಹಾಡು ಹಾಕಿದಾಗ ಎಲ್ರು ಎದ್ದು ಡ್ಯಾನ್ಸ್ ಮಾಡ್ಬೇಕು. ಆದ್ರೆ ಸುರೇಶ್ ಮಾತ್ರ ನಿದ್ದೆ ಮಾಡ್ತಾ ಇರ್ಬೇಕು. ಅವರಿಗೆ ಗೌತಮಿ ಅವರು ಬಂದು ಶಿಕ್ಷೆ ಕೊಡ್ಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ. ಇಷ್ಟೇ ಅಲ್ಲದೆ ರಜತ್ ಐಶ್ವರ್ಯ ಜೊತೆ ಫ್ಲರ್ಟ್ ಮಾಡಬೇಕು. ಈ ಫ್ಲರ್ಟ್ ನಿಂದ ಶಿಶಿರ್ ಅವರು ಸಖತ್ ಕೋಪ ಮಾಡಿಕೊಂಡು ಅವರಿಬ್ಬರಿಗೂ ಖಾರದ ಪುಡಿ ಹಾಕಿರೋ ಕಾಫಿ ಕೊಡಬೇಕು ಅಂತ ಟಾಸ್ಕ್ ಇದೆ. ಇದಷ್ಟೇ ಅಲ್ಲದೆ ಹನುಮಂತ ಹಾಗೂ ಧನರಾಜ್ ಅವರು ಸದಾ ಮನೆಯವರ ಬಗ್ಗೆ ಒಂದಲ್ಲ ಒಂದು ವಿಚಾರ ಮಾತಾಡ್ತಾನೆ ಇರಬೇಕು. ಇನ್ನು ರಜತ್ ಅವರು ಬಾಸ್ ಅಂತಾನೆ ಕರೆಯುವ ಚೈತ್ರ ಅವರು ರಜತ್ ಅವರಿಗೆ ಬಿಗ್ ಬಾಸ್ ಮನೆಯ ಬಗ್ಗೆ ಉಪದೇಶವನ್ನ ಮಾಡಬೇಕು ಅಂತ ಟಾಸ್ಕ್ ಅಲ್ಲಿ ಇರುತ್ತೆ. ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅನ್ನೋ ವಿಷಯ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಸಮೀಪ ತ್ರಿವಿಕ್ರಮ್ ಅವರು ಜಿಮ್ ಮಾಡ್ತಾ ಇರಬೇಕು. ಅವರಿಗೆ ಭವ್ಯ ಅವರು ಮೈಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕು. ಆ ಟೈಮಲ್ಲಿ ಐಶ್ವರ್ಯ ಅವರು ಅಲ್ಲಿಗೆ ಬಂದು ಅದನ್ನ ನೋಡಿ ಶಾಕ್ ಆಗಿ ಸ್ವಿಮ್ಮಿಂಗ್ ಪೂಲ್ಗೆ ಬೀಳ್ಬೇಕು. ಆಗ ತ್ರಿವಿಕ್ರಮ್ ಹೋಗಿ ಅವರನ್ನ ರಕ್ಷಣೆ ಮಾಡಬೇಕು. ಇದರಿಂದ ಭವ್ಯ ಅವರು ಕೋಪ ಮಾಡ್ಕೋಬೇಕು. ಇದಲ್ಲದೆ ಮಂಜು ಅವರು ಯಾವ್ದಾದರೂ ಬಿಗ್ ಬಾಸ್ ಮನೆಯ ನಿಯಮವನ್ನ ಬ್ರೇಕ್ ಮಾಡಬೇಕು. ಇದಕ್ಕೆ ಗೌತಮಿ ಅವರು ಅವರಿಗೆ ಶಿಕ್ಷೆ ಕೊಡದೆ ಸಮಾಧಾನದಿಂದ ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳಬೇಕು. ಇದನ್ನ ನೋಡಿದ ಮೋಕ್ಷಿತಾ ಅವರು ಮನೆಯವ್ರನ್ನೆಲ್ಲ ಕರೆದು ಗೌತಮಿ ಹಾಗೂ ಮಂಜು ಅವರೊಂದಿಗೆ ಜಗಳ ಮಾಡಬೇಕು. ಇದಿಷ್ಟು ಬಿಗ್ ಬಾಸ್ ಕೊಟ್ಟ ಸ್ಕ್ರಿಪ್ಟ್ ನಲ್ಲಿ ಇತ್ತು. ಇದೇ ರೀತಿ ಮನೆಯವರೆಲ್ಲರೂ ಪ್ರತಿ ಬಾರಿ ಬಜಾರಾದಾಗ ಇದೇ ಸನ್ನಿವೇಶವನ್ನ ಮತ್ತೆ ಮತ್ತೆ ಮಾಡಬೇಕು. ಈ ಟಾಸ್ಕ್ ಅನ್ನ ಸ್ಪರ್ಧಿಗಳೆಲ್ಲ ತುಂಬಾ ಚೆನ್ನಾಗೇ ಮಾಡಿದ್ರು. ನಿಜ ಎಂಬ ರೀತಿಯಲ್ಲೇ ಎಲ್ರು ಕೂಡ ನಡ್ಕೊಂಡ್ರು. ಹಾಗೆ ಈ ಟಾಸ್ಕ್ ಅನ್ನ ನೋಡಕ್ಕೆ ವೀಕ್ಷಕರಿಗೂ ಕೂಡ ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು. ನೋಡಿದ್ರಿ ಅಲ್ಲ, ಬಿಗ್ ಬಾಸ್ ನಲ್ಲಿ ಡಿಫ್ರೆಂಟ್ ಆಗಿ ಟಾಸ್ಕ್ ಕೊಡ್ತಾರೆ. ಆದ್ರೆ ನಿನ್ನೆ ಕೊಟ್ಟಿರೋ ಈ ಸ್ಕ್ರಿಪ್ಟ್ ಟಾಸ್ಕ್ ನಿಜಾಗ್ಲೂ ಎಲ್ಲದಕ್ಕಿಂತ ವಿಭಿನ್ನವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಯಾರು ಏನನ್ ಮಾಡ್ಬೇಕು, ಯಾರ ಜೊತೆ ಜಗಳ ಆಡ್ಬೇಕು ಅನ್ನೋದನ್ನ ಬಿಗ್ ಬಾಸ್ ಹೇಳಿದ್ದಾರೆ. ಇದೊಂಥರ ನೋಡಕ್ಕೆ ಕಾಮಿಡಿಯಾಗೆ ಇದೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.